ನನಗೊಂದು 6 ವರ್ಷ ಇರೋದೇನೋ ನನ್ನ ತಂದೆ ನನಗೊಂದು ಪ್ರಶ್ನೆ ಕೇಳೋರು. ಒಂದು ಎಮ್ಮೆನ ಸಿಂಹಗಳ ಗುಂಪು ದಾಳಿ ಮಾಡಿದ್ರೆ ಏನಾಗುತ್ತೆ ಅಂತ. ಅದಕ್ಕೆ ನನ್ನ ಹತ್ರ ಉತ್ತರ ಇರಲಿಲ್ಲ. ಮತ್ತೆ ನನ್ನ ತಂದೆ ನನಗೊಂದು ಸಲಹೆನೂ ಕೊಡೋರು, ಈ ಥರ ಘಟನೆಗೆ ನೀನು ಯಾವತ್ತೂ ಸಿಕ್ಕಾಕೋಬಾರ್ದು ಅಂತ. ಅಪ್ಪ, ಯಾಕಪ್ಪ ನಮ್ಮ ಹತ್ರ ಒಳ್ಳೆ ಬಟ್ಟೆ ಇಲ್ಲ? ಯಾಕಪ್ಪ ನಮ್ಮ ಹತ್ರ ಒಳ್ಳೆ ಮನೆನೂ ಇಲ್ಲ? ನೋಡು ಮಗನೇ, ಸಿರಿತನ ಅನ್ನೋದು ನಾವು ಹಾಕೋ ಬಟ್ಟೆಯಲ್ಲಿ ಇರಲ್ಲ, ನಾವು ನಡೆದುಕೊಳ್ಳೋ ಗುಣದಲ್ಲಿ ಇರುತ್ತೆ ಕಣೋ. ಈ ಒಂದು ಮಾತು ಹೇಳ್ತೀನಿ ಕೇಳು. ನೀನು ಯಾರು ಎಷ್ಟೇ ಕಷ್ಟ ಕೊಟ್ಟಿದ್ರು ಅವರು ಕಷ್ಟದಲ್ಲಿದ್ದಾಗ ನೀನು ಹೋಗಿ ಸಹಾಯ ಮಾಡ್ತೀವಿ ನೋಡು, ಅದರಲ್ಲಿರೋ ಸಿರಿತನ ಇನ್ಯಾವುದೂ ಇಲ್ಲ ಮಗ. ಯಾಕಣ್ಣ, ಏನಾಯ್ತು? ಅದು ಏನಿಲ್ಲ ಬಿಡು, ಯಾವುದೋ ಒಂದು ಕೆಟ್ಟ ಕನಸು. ಸರಿ ಅಣ್ಣ. ಸ್ವಲ್ಪ ದಿನ ನಾನು ಊರಲ್ಲಿರಲ್ಲ, ಆಚೆ ಹೋಗ್ತಾ ಇದ್ದೀನಿ. ತೋಟ ಎಲ್ಲ ಚೆನ್ನಾಗಿ ನೋಡ್ಕೊ. ನೀವು ಹೋಗಿ ಬನ್ನಿ ಅಣ್ಣ, ಹುಷಾರು. ನಾನು ನೋಡ್ಕೊಳ್ತೀನಿ. ನನ್ನ ಹೆಸರು ನಕುಲ. ನಾನು ಯಾರು ಅಂತ ಗೊತ್ತಾಗ್ಬೇಕಂದ್ರೆ ನಿಮಗೆ ನನ್ನ ಕತೆ ಹೇಳಬೇಕು. ಆ ಕತೆ ಶುರು ಆಗೋದು ಬಾಣ ಅಂತ ಒಂದು ಊರಲ್ಲಿ. ನನ್ನ ಚಿಕ್ಕ ವಯಸ್ಸಲ್ಲೇ ನಮ್ಮಪ್ಪ ತೀರೋದ್ರು. ಅಪ್ಪ ಕಡೆ ಯಾರೂ ಇಲ್ಲ. ನಮ್ಮಮ್ಮ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನಾನೊಬ್ಬ ಅನಾಥ ಆಗ್ಬಿಟ್ಟೆ. ಓ, ಕೆರೆ. ಹಲೋ, ಮಂಜಣ್ಣ, ಚೆನ್ನಾಗಿದ್ದೀರಾ? ಹ್ಞೂ ಕಣ, ಚೆನ್ನಾಗಿದ್ದೀನಿ. ಏನಿಲ್ಲ, ತುಂಬ ದಿನ ಆದಮೇಲೆ ಊರಿಗೆ ಬರಬೇಕು ಅನಿಸ್ತು, ಅದಕ್ಕೆ ಫೋನ್ ಮಾಡಿದೆ.
ಸರಿ ಬಾರೋ. ಎಲ್ಲಿ ಸಿಗೋಣ ಮಂಜಣ್ಣ? ಗಿಲಿದನ್ ಗ್ರೌಂಡಲ್ಲಿ ಮೀಟ್ ಆಗೋಣ ಬಾ. ನೆನಪಿದೆಯಾ? ಆ ಜಾಗ ನಾನು ಹೆಂಗೆ ಮರೆಯೋಕ್ಕಾಗುತ್ತೆ? ತುಂಬ ನೋವು ಕೊಟ್ಟಿರೋ ಜಾಗ. ಪಾಣ ಎಂಬ ಹಳ್ಳಿಯಲ್ಲಿ ಇದ್ದ ಈ 3 ಹುಡುಗರಾದ ಶಿವ, ಸೋಮ ಮತ್ತು ಶಂಕರ. ಒಂದಿನ ಈ ಮೂವರು ಊಟ ಮಾಡಿ ಕೆರೆಯಲ್ಲಿ ಕೈ ತೊಳೆಯುವಾಗ ಶಿವ ಅನ್ನೋನು ಹಿಂತಿರುಗಿ ನೋಡುತ್ತಾನೆ. ಆಗ ಅಲ್ಲಿ ಒಂದು ನಾಯಿ ಇವರ ಮಿಕ್ಕಿದ ಆಹಾರವನ್ನು ಮೂಸ್ತಿತ್ತು. ಇದನ್ನು ಕಂಡ ಈ ಮೂವರು ಕೊನೆಗೂ ಆ ನಾಯಿನ ಸಾಯಿಸಾಕಿರುವಂಥ ದುಷ್ಟ ಸ್ವಾರ್ಥಿಗಳಾದರು. ಈ ಥರ ಘಟನೆಗಳು ಇವ್ರದ್ದು ಸುಮಾರಿದ್ದಾವೆ. ನಮ್ಮ ತಂದೆ ಕೇಳಿದ ಪ್ರಶ್ನೆ ನನಗೆ ಇವಾಗ ಅರ್ಥ ಆಯಿತು. ಶಿವ ನಿಂತ್ಕೊಳ್ಳೋ. ನನ್ನ ಮಕ್ಕಳ ನಿಮ್ದು ಇದೇ ಗೋಳಾಗೋಯ್ತಲ್ರ. ನಿಮ್ಮ ಜನ್ಮಕ್ಕೆ ಬೆಂಕಿ ಇಕ್ಕ. ನಿಂತ್ಕೊಳ್ಳೋ. ಅವತ್ತು ನನ್ನ ಪ್ರಾಣ ಕಾಪಾಡಿದ್ದು ಮಂಜಣ್ಣ. ಎಲ್ಲೋ ಏನು ಇನ್ನೂ ತಗೊಂಡು ಬಂದಿಲ್ಲ? ಎಷ್ಟು ಟೈಮು? ಯಾಕೆ ಲೇಟ್ ಇನ್ನ? ನಾನು ಹೇಳಿದ್ದೇನೋ ನೀನು ಮಾಡ್ತಾ ಇರೋದೇನೋ? ಹಾಂ, ಯಾಕ ಏನೋ ಬಿತ್ತರಾಟಗಳಾಡ್ತಾ ಇದೆಯೇನಲ್ಲಿ ಈ ಸಡೆ? ಏನೋ ಲೇಟ್ ಇನ್ನೂ ಯಾಕ? ಏನೋ ಇವಾಗ ನಾನು ಎದ್ದು ಬರಲ್ಲ ಅಂತ ನೀನು ಹೇಳ್ತಾ ಇರೋದು? ಆಗೋಯ್ತು, ನಾನು ಬರ್ತಾ ಇದ್ದೀನಿ, ಅಲ್ಲೇ ಇರು. ಎಲ್ಲಿದೆ ಹೇಳೋ ಅಲ್ಲೇ ಇರ್ಬೇಕು ನೀನು ಅಷ್ಟೇ. ಬರ್ತಾ ಇದ್ದೀನಿ, ಇರೋಲ್ಲಿ ಅಲ್ಲಿ ಚಿನ್ನಲ್ಲಿರೋ ಅಲ್ಲೇ.
ನಕ್ಲಾ ನಕ್ಲಾ ಓ ಸಾರಿ ಮಂಜಣ್ಣ, ಹಳೇದೆಲ್ಲ ನೆನಪಾಗೋಗಿತ್ತು, ಕಳೆದೋಗಿದ್ದೆ. ಓ ಹಳೇದೆಲ್ಲ ನೆನಪಾಗ್ತಾ ಇದೆಯಾ ಅಂದರೆ ಒಳ್ಳೆ ದಾರಿಲಿ ಇದೆಯಾ ಅಂತ ಅರ್ಥ ಆಯಿತು. ನೀವು ಬನ್ನಿ ಮಂಜಣ್ಣ, ಕುತ್ಕೊಳ್ಳೋಣ. ಮತ್ತೆ ಇನ್ನೇನು ಮಂಜಣ್ಣ, ಏನು ಸಮಾಚಾರ? ಎಲ್ಲ ಆರಾಮ ಮನೆಯಲ್ಲಿ? ಎಲ್ಲ ಆರಾಮ್ ಕಣೋ. ಹೇಗೆ ನಡೀತಾ ಇದೆ ನಿಮ್ಮ ವ್ಯಾಪಾರ? ನಮ್ಮದು ಸೂಪರ್ ಮಂಜಣ್ಣ. ಹೌದು, ನಮ್ಮ ದೇಶದಲ್ಲಿ ಇವಾಗ 11th ಲಾರ್ಜೆಸ್ಟ್ ಮ್ಯಾಂಗೋ ಎಕ್ಸ್ಪೋರ್ಟ್ ಅಲ್ವಾ? ಇವಾಗ 10th ಮಂಜಣ್ಣ. ಓಹ್ ಸೂಪರ್ ಕಣೋ. ಮಂಜಣ್ಣ, ಹ್ಞೂ, ನಮ್ಮ ರಾಮಣ್ಣ ಹೇಗಿದ್ದಾರೆ ಇವಾಗ? ಅವನಿಗೇನು ಬಿಡೋ, ನೀನು ಬೆಲೆ ಬೆಳೆಸಿದ ಜಾಗನ ಕಿತ್ಕೊಂಡು ಲೋಫರ್ ನನ್ನ ಮಗ ಆರಾಮಾಗವನೆ. ಆ ವಿಷಯನ ನೀವು ಇನ್ನೂ ಮರ್ತಿಲ್ವಾ? ಅವೆಲ್ಲ ಇವಾಗ ಯಾಕೆ ಬಿಡು ಮಂಜಣ್ಣ. ಮಂಜಣ್ಣ, ಹಾಂ, ಅವತ್ತು ನನ್ನ ನೋಡಿದ್ರಲ್ಲ 3 ಜನ, ಆ 3 ಜನ ಏನು ಮಾಡ್ತಾ ಇದ್ದಾರೆ ಇವಾಗ? ಯಾರೇನು? ಸೋಮಶಂಕರ ಮತ್ತು ಶಿವನಾ? ಅವರೇ ಇರುವುದು, ಹೆಸರು ಜ್ಞಾಪಕ ಬರ್ತಾ ಇಲ್ಲ ನನಗೆ. ಎಲ್ಲ ಹಣೆ ಬರ ಕಣೋ. ಕರ್ಮ ಅನ್ನೋದು ಅವ್ರಿಗೆ ಒಳ್ಳೆ ಉತ್ತರ ಕೊಟ್ಟಿದೆ. ನೀವೇನು ಹೇಳ್ತಾ ಇದ್ದೀರಿ ನಂಗೆ ಅರ್ಥ ಆಗ್ತಾ ಇಲ್ಲ ಮಂಜಣ್ಣ. ಕರ್ಮ ಕಣೋ, ಕರ್ಮ. ಸರಿ ಆಯಿತು, ಊರಿಗೆ ಬಂದಿದೀಯಾ? ಬಾ, ಒಂದು ರೌಂಡ್ ಊರೆಲ್ಲ ಸುತ್ತಾಡ್ಕೊಂಬರೋಣ. ಎದ್ದೇಳು. ಸರಿ ಬನ್ನಿ ಮಂಜಣ್ಣ. ಇವನು ಯಾರು ಗೊತ್ತಾ ನಕ್ಲ? ಶಿವ. ದೌಳು ಮಾಡಿ ಮಾಡಿ ಇರೋ ದುಡ್ಡನ್ನೆಲ್ಲ ಕಳ್ಕೊಂಡು ಕೊನೆಗೂ ಅವನ ಮಗನ ಉಳಿಸ್ಕೊಳಕ್ಕೆ ದುಡ್ಡು ಇರಲಿಲ್ಲ. ಅದು ಸರಿ, ಅವ್ರ ಮಗನಿಗೇನಾಯ್ತು ಮಂಜಣ್ಣ? ಹೊಟ್ಟೆ ನೋವಿಂದ ಒದ್ದಾಡಿ ಸತ್ತು ಆತ. ಇವನು ಯಾರು ಗೊತ್ತಾ ನಕ್ಲ? ಸೋಮ. ಇವನು ಏನೇನೋ ಬೆಳೆಗಳನ್ನ ಬೆಳೆದ. ಕೆಲವು ದಿನ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ ಏನು ಬೆಳೆದ್ರೂ ಎಲ್ಲ ನಷ್ಟನೇ ಆಗ್ತಾ ಇತ್ತು. ಈ ನಷ್ಟನ ಪತ ಕೇಳಿ ಕೇಳಿ ಪಾಪ ನೋಡು ಹಿಂಗಾಗವನು. ಇವನು ಯಾರು ಗೊತ್ತಾ ನಕ್ಲ? ಶಂಕರ. ಇವನು ಬರಬೇಕಾಗಿರೋ ವ್ಯವಸ್ಥೆ ಬಂದಿಲ್ಲ ಅಂತ ಕುಡಿದು ಕುಡಿದು ಪಿವಟ್ ಆಗಿದೆ. ನನ್ನ ಕೈಯಲ್ಲಿ ಇದೆಲ್ಲ ನೋಡೋಕೆ ಆಗ್ತಾ ಇಲ್ಲ ಮಂಜಣ್ಣ, ಬರ್ತೀನಿ ನಾನು. ನಕ್ಲ ನಕ್ಲ ಅವ್ರು ಮಾಡಿದ ತಪ್ಪಿಗೆ ಪಾಪ ಮಕ್ಕಳೇನು ಮಾಡಿದ್ರು ಮಂಜಣ್ಣ? ಏನು ಮಾಡೋದು ನಕ್ಲ? ತಂದೆಗೆ ಈ ಥರ ಇದ್ದರೆ ಮಕ್ಕಳನ್ನ ಯಾರು ಮಾಡ್ಕೊತಾರೆ ಹೇಳಿ? ಅವರಮ್ಮ ಬೇರೆ ವೇಷ್ಯ. ಪಾಪ ಈ ಮಗು ಅನಾಥೆ. ಮಂಜಣ್ಣ, ಅವ್ರ 3 ಜನ ಜವಾಬ್ದಾರಿ ನಾನು ತಗೊಂಡು ಅವ್ರ ಮಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡು. ಸಿರಿತನ ಅಂದರೆ ಇದು ಕಣ. ಯತ್ಕರ್ಮ ತತ್ಫಲ ಅಂದರೆ ಕರ್ಮ ಅನ್ನೋದು ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀನು ಮಾಡಿರೋ ಕೆಲಸದ ಮೇಲೆ ಒಂದಲ್ಲ ಒಂದಿನ ಬಡ್ಡಿ ಸಮೇತ ಉತ್ತರ ಕೊಡುತ್ತೆ.
ಲೈಫಲ್ಲಿ ನಾನು ಒಬ್ರಿಗೆ ಮಾತ್ರ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಯಾರಂದರೆ ಗುರು ಇಷ್ಟೊತ್ತು ನನ್ನ ಕತೆ ಹೇಳಿ ಸಾಕು, ಸ್ವಲ್ಪ ನನ್ನ ತೋಟ ಹೇಳು ಗುರು. ಓ ಸಾರಿ ನನ್ನ ತೋಟ ಹೆಸರು